ನೀನಾದ್ರೂ ವಾಪಸ್ ಬಾ ಮಗಳೇ. ಊಟ ಮಾಡ್ತಿದ್ಯಾ? ಕುತ್ಕೋನು ಊಟ ಮಾಡು. ಬೇಡ, ನಾನು ಮ್ಯಾಜಿಕ್ ಮಾಸ್ಟರ್ ಜೊತೆ ಊಟ ಮಾಡ್ತೀನಿ. ಅನು, ಎಲ್ಲಿಗೆ ಹೋಗ್ತಿದ್ಯಾ? ನಾನು ಮ್ಯಾಜಿಕ್ ಮಾಸ್ಟರ್ ಜೊತೆ ಊಟ ಮಾಡಕ್ ಹೋಗ್ತಿದ್ದೀನಿ. ಇಲ್ಲಿ ಕುತ್ಕೊಂಡೆ ಊಟ ಮಾಡ್ಬೋದಲ್ಲ? ಬೇಡ, ನಾನು ಮ್ಯಾಜಿಕ್ ಮಾಸ್ಟರ್ ಜೊತೆನೇ ಊಟ ಮಾಡ್ಬೇಕು. ಪುಟಿ, ಈಗ ಲಂಚ್ ಬ್ರೇಕ್. 1 ಅವರ್ ಯಾವ ಕ್ಲಾಸು ಇಲ್ಲ. ಗುಡ್. ಲಂಚ್ ಬ್ರೇಕ್ ಅಲ್ವಾ, ಹೋಗ್ ನೀನ್ ಊಟ ಮಾಡು. ಅಯ್ಯೋ ಮ್ಯಾಜಿಕ್ ಮಾಸ್ಟರ್, ಪ್ರಾಮಿಸ್ ಅಂದಿದ್ರಿ, ಅದನ್ನ ಮರ್ತು ಬಿಟ್ರ? ಮರ್ತಿಲ್ಲ ಚಿನ್ನ, ಚೆಸ್ ಆಡ್ಬೇಕು ತಾನೇ. ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ಬನ್ನಿ ಚೆಸ್ ಆಡೋಣ. ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು, ಹಾಗೆ ದೇಹದ ಆರೋಗ್ಯನೂ ಕಾಪಾಡ್ಕೊಬೇಕು. ಟೈಮ್ ಸರಿಯಾಗಿ ಊಟ ಮಾಡ್ಬೇಕು, ಬೇಗ ಮಲಗ್ಬೇಕು, ಹಾಗೆ ಬೇಗ ಎದ್ದೇಳ್ಬೇಕು. ಸರಿ ಮ್ಯಾಜಿಕ್ ಮಾಸ್ಟರ್, ನಾನ್ ನೀವ್ ಹೇಳಿದ್ದನ್ನ ಫಾಲೋ ಮಾಡ್ತೀನಿ. ಹಾಗೆ ನಾನ್ ಹೇಳ್ದಂಗು ನೀವ್ ಫಾಲೋ ಮಾಡ್ಬೇಕು. ನಾನೀಗ ಊಟ ಮಾಡ್ಬೇಕಲ್ವಾ, ನನ್ ಟೈಮ್ ಟೇಬಲ್ ನ ನೀಟಾಗಿ ಫಾಲೋ ಮಾಡ್ತೀನಿ. ಮ್ಯಾಜಿಕ್ ಮಾಸ್ಟರ್ ಹಾಗಾದ್ರೆ ಊಟ ಮಾಡಿ ತಗೊಳ್ಳಿ. ನನ್ನ ಹತ್ರ ಬಾಕ್ಸ್ ಇದೆ, ಊಟನೂ ಇದೆ. ಹೌದಾ? ಅಜ್ಜಿ ಮಾಡಿರೋ ಊಟ ಚೆನ್ನಾಗಿರುತ್ತೆ. ಅಜ್ಜೇಂದ್ರು ಹಾಗೇನೆ ಎಕ್ಸ್ಪರ್ಟ್ ಅಡ್ಗೆ ಮಾಡೋದ್ರಲ್ಲಿ. ಹಾಗಾದ್ರೆ ಊಟ ಮಾಡಿ ಮ್ಯಾಜಿಕ್ ಮಾಸ್ಟರ್. ಥ್ಯಾಂಕ್ಸ್ ಪುಟಿ, ಬಟ್ ನನ್ ಕೈ ಕ್ಲೀನ್ ಇಲ್ವಲ್ಲ. ಅಷ್ಟೇನಾ? ಅಯ್ಯೋ, ನನ್ ಕೈ ಕ್ಲೀನ್ ಇದೆ, ನಿಮಗೆ ನಾನೇ ತಿನ್ನಿಸ್ತೀನಿ. ಪುಟಿ, ನಿನ್ ಚಿಕ್ಕೋಳಾದ್ರೂ ಮನ್ಸು ದೊಡ್ಡದು. ನಿನ್ ಊಟದಲ್ಲಿ ನಾನು ಹೆಂಗ್ ಶೇರ್ ಮಾಡ್ಕೊಳ್ಳಿ, ನಿನಗ್ ಕಮ್ಮಿ ಆಗಲ್ವಾ? ಆದ್ರೆ ನೀನ್ ಎಮೋಷನಲಿ ಕಟ್ಟಾಕ್ಬಿಟ್ಟೆ. ತುಂಬಾ ಒಳ್ಳೆಯವಳು ನೀನು. ನನ್ಗೊಂದ್ 2 ತುತ್ತು ತಿನ್ಸು, ಓಕೆನಾ? ಓಕೆ. ಕೊಡಿಲಿ, ನಾನೇ ತಕ್ಕೊಡ್ತೀನಿ. ಎಲ್ಲಿ ಆನಿ? ಅದು ನಾ ಫ್ರೆಂಡ್ ಮಾಡ್ಕೊಂಡಿದ್ದೆ ಪಲ್ಲವಿ ಮೇಡಮ್ನ. ನಾವ್ ಅಮ್ಮನ್ ತರ ಮಾಡ್ಕೊಳ್ಳೋಣ ಅಂತಿದ್ದೆ. ಇವನು ಮ್ಯಾಜಿಕ್ ಮಾಸ್ಟರ್ ಬಂದಾಗಿದ್ದ ನನ್ ಕೈಗೆ ಸಿಕ್ತಿಲ್ವಲ್ಲ. ಈ ಕುಳ್ಳಿಯನುಗೆ ಕೊಬ್ಬು ಜಾಸ್ತಿ. ನನ್ನ ಫ್ರೆಂಡ್ ಮಾಡ್ಕೊ ಅಂತ ಅವಳ ಹತ್ರ ಎಷ್ಟು ಕೇಳ್ಕೊಂಡ್ರು ಕೇರೆ ಮಾಡ್ತಿಲ್ಲ ಅವಳು. ನನಗ್ ಸಾಕು ಪುಟ, ಇವಾಗ ನಾನ್ ನಿಂಗ್ ತಿನ್ಸ್ಲಾ? ಸರಿ. ಕೊಡು.
ಅನು? ಗುಡ್ ಗರ್ಲ್. ಎಲ್ಲಿ ಅನು? ಡೋಂಟ್ ವರಿ ವಿಕ್ರಾಂತ್, ಇನ್ನು 2-3 ದಿನ ಅಷ್ಟೇ ಪಲ್ಲವಿ ಅವರು ಟ್ರಾನ್ಸ್ಫರ್ ಆಗ್ತಾರೆ. ನೀವು ರೆಸ್ಯೂಮ್ ಮಾಡ್ಕೊಳ್ಳಿ. ಹಾಗೆ ಆಲ್ ದ ಬೆಸ್ಟ್. ಸರ್, ಪಲ್ಲವಿಯವರು ಟ್ರಾನ್ಸ್ಫರ್ ಏನಕ್ಕೆ ತಗೋತಾ ಇದ್ದಾರೆ? ಕಾರಣ ಏನು ಅಂತ ನಿಮಗೆ ಗೊತ್ತಾ? ನನಗೆ ಗೊತ್ತಿರೋ ಹಾಗೆ ಪಲ್ಲವಿ ಅವರು ನನಗಿಂತ ನಿಮಗೆ ಆತ್ಮೀಯ. ಕಾರಣ ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿರುತ್ತಾ? ಸರ್, ಒಂದು ಸ್ಮಾಲ್ ರಿಕ್ವೆಸ್ಟು. ಪಲ್ಲವಿಯವ್ರ ಟ್ರಾನ್ಸ್ಫರ್ನ ಹೇಗಾದರೂ ಮಾಡಿ ಹೋಲ್ಡ್ ಮಾಡೋಕ್ಕಾಗತ್ತಾ? ಯು ಆರ್ ಟೂ ಲೇಟ್ ವಿಕ್ರಾಂತ್. 1 ವಾರ ಮುಂಚೆ ಕೇಳಿದ್ರೆ ಟ್ರೈ ಮಾಡ್ತಿದ್ದೆ. ಈಗ ಅವಧಿ ಮುಗ್ದಿದೆ, ಪ್ರೊಸೀಜರ್ ಎಲ್ಲ ಮುಗ್ದೋಗಿದೆ. ಈಗೇನು ಮಾಡೋಕ್ಕಾಗೋದೇ ಇಲ್ವಾ ಸರ್? ವಿಕ್ರಾಂತ್, ನಿಮಗೊಂದು ಪ್ರಶ್ನೆ ಇದೆ, ಕೇಳ್ಬೋದಾ? ಶೋರ್ ಸರ್, ಕೇಳಿ. ಈಗ ನಿಮಗೆ ಕೊಲೆ ಆಪಾದನೆಯಿಂದ ಮುಕ್ತಿ ಸಿಕ್ಕಿದೆ. ನೀವು ಮತ್ತೆ DC ಆಗ್ತಾ ಇದ್ದೀರಾ. ದೊಡ್ಡ ಯುದ್ಧನೇ ಗೆದ್ದಿದ್ದೀರಾ. ಆ ಖುಷಿನೇ ಇಲ್ವಲ್ರಿ ನಿಮ್ಮ ಮುಖದಲ್ಲಿ? ಏನ್ ಮಾಡೋದು ಸರ್? ನಾನು ಈ ಯುದ್ಧನ ಗೆಲ್ಲೋದಕ್ಕೆ ಕಾರಣ ಆದವರೇ ಪಲ್ಲವಿಯವರು. ಅವರೇ ಈಗ ದೂರ ಹೋಗ್ತೀನಿ ಅಂತ ನಿರ್ಧಾರ ತಗೊಂಡ್ಮೇಲೆ ನಾನು ಹೇಗೆ ಖುಷಿಯಾಗಿರ್ಲಿ ಸರ್? ವಿಕ್ರಾಂತ್ ಅವರೇ, ರಾಯದುರ್ಗದಲ್ಲಿ ನೀವು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ರಾಯದುರ್ಗದಲ್ಲಿ ಅಂತ ಹೇಳೋದಕ್ಕಿಂತ ನನ್ನ ಜೀವನದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿನ ತುಂಬಾ ಮಿಸ್ ಮಾಡ್ಕೋತೀನೇನೋ ಅಂತ ಅನ್ನಿಸ್ತದೆ ಸರ್. ಈ ಊರಿಂದ ಅವ್ರನ್ನ ಕಳ್ಸ್ಕೊಳ್ಳೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ನಿಮಗೆ ಪಲ್ಲವಿ ಮೇಲೆ ಪ್ರೀತಿ ಮೂಡಿದೆ ಅನ್ಸುತ್ತೆ. ಛೇ ಸರ್, ಹಾಗೆಲ್ಲ ಏನೂ ಇಲ್ಲ. ನನಗೆ ಅರ್ಥವಾಗತ್ತೆ ವಿಕ್ರಾಂತ್. ಹೋದ್ಸಲ ನೀವು ಪಲ್ಲವಿಯವ್ರ ಹತ್ರ ಮಾತಾಡಿದ್ನ ನಾನು ಅಕಸ್ಮಾತಾಗಿ ಕೇಳಿಸ್ಕೊಂಡೆ. ನಿಮಗೆ ಪಲ್ಲವಿಯವ್ರ ಮೇಲೆ ಪ್ರೀತಿಯಾಗಿದೆ ಅಂತ ನನಗೆ ಅವತ್ತೇ ಗೊತ್ತಾಯ್ತು. ಸರ್, ಅದು ಪಲ್ಲವಿಯವರು ನನ್ನ ಕೇಸ್ ವಿಷಯವಾಗಿ, ನನ್ನ ಮಗ ತೇಜು ವಿಷಯವಾಗಿ ತುಂಬಾನೇ ಕಾಳಜಿ ತೋರಿಸಿದ್ರು. ಆ ಕಾಳಜಿನ ನಾನು ತೋರಿಸ್ದೆ ಅಷ್ಟೇ. ಮೂಡಿದ ಭಾವನೆಗೆ ಬೇರೆ ಏನೋ ಹೆಸರು ಕೊಟ್ಟು ಯಾಕೆ ಮೋಸ ಮಾಡ್ಕೋತಾ ಇದ್ದೀರಾ? ನಿಮಗೆ ಪ್ರೀತಿಯಾಗಿದೆ, ಒಪ್ಕೊಳ್ಳಿ ಧೈರ್ಯವಾಗಿ. ಪಲ್ಲವಿಗೆ ಧೈರ್ಯವಾಗಿ ಹೇಳಿ, ತಪ್ಪೇನಿಲ್ಲ. ಪಲ್ಲವಿ ಒಳ್ಳೆ ಮನಸ್ಸಿರೋ ಹುಡುಗಿ, ನೀವು ಒಳ್ಳೆ ವ್ಯಕ್ತಿ. ನೀವು ಪಲ್ಲವಿನ ಪಡೆಯೋಕೆ, ಪಲ್ಲವಿ ನಿಮ್ಮನ್ನು ಪಡೆಯೋಕೆ ಅದೃಷ್ಟ ಮಾಡಿದ್ದೀರಾ. ನೀವು ನಿಮ್ಮ ಪ್ರೀತಿನ ಹೇಳ್ಕೊಳ್ಳಿ. ಆಗ ಅವರು ಟ್ರಾನ್ಸ್ಫರ್ ಅನ್ನೋ ಹೆಸರಲ್ಲಿ ದೂರ ಹೋಗದೆ ಇಲ್ಲೇ ಇರ್ತಾರೆ. ದ್ಯಾವ್ರು, ದ್ಯಾವ್ರು, ಅಯ್ಯೋ, ಯಾಕೆ ದ್ಯಾವ್ರು, ಯಾಕೆ ಚಿಂತೆ ಮಾಡಕತ್ತೀರಿ? ಪುಷ್ಪನ್ ಬಗ್ಗೆ ಚಿಂತೆ ಮಾಡಕತ್ತೀರ? ಗಜ, ಪರಿಸ್ಥಿತಿ ಹೆಂಗಾಗಿದೆ ಅಂದ್ರ ಕೆಲವೊಂದು ವಿಚಾರದಾಗ ನಾನ್ ನೇರವಾಗಿ ಭಾಗಿಯಾಗಂಗಿಲ್ಲ. ಅದಕ್ಕ ಬ್ಯಾಡ ವಿಚಾರ ಬೇರೆ ಯಾರ ಜೊತೆ ಮಾತಾಡಂಗಿಲ್ಲ, ಚರ್ಚೆ ಮಾಡಂಗಿಲ್ಲ. ಆ ಅವಕಾಶ ಇದ್ದಿದ್ರ ರಾಜ್ಯ ಇರೋ ಅಧಿಕಾರಿಗಳ ಹತ್ರ ಹೇಳ್ಕೊತಿದ್ದೆ. ನನ್ನ ಕಾರ್ಯನ ಸಾಧಿಸ್ಕೊತಾ ಇದ್ದೆ. ಆದ್ರ ಇದು ಆಗದೆ ಇರೋ ವಿಚಾರ. ಯಾಕಂದ್ರ
ಇದು ವಾಡೆ ವಿಚಾರ ಐತಿ, ನನ್ ಕೂಸಿನ ವಿಚಾರ ಐತಿ. ಬದುಕಿರೋರ್ನ ಕೊಲ್ಸದ್ ಸುಲಭ, ಆದ್ರೆ ಪ್ರಾಣ ಉಳಿಸೋದು ಕಷ್ಟ. ಹಿಂಗಾಗೈತೆ ನನ್ ಪರಿಸ್ಥಿತಿ. 24 ತಾಸು ಅನು ವಿಚಾರನ ನಿಮ್ ತಲೆ ಓಡ್ತಿರ್ತೈತ್ ನೋಡ್ರಿ. ಅಷ್ಟ್ ಹಚ್ಕೋಬೇಡ್ರಿ ದೇವ್ರು.